ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. 3 ದಿನಗಳ ಹಿಂದೆ ನೆಟ್ಟೆಕೆರೆ ಗ್ರಾಮದಲ್ಲಿ ಕುಡಿಯುವ ನೀರು ಸಮರ್ಪಕವಾಗಿ ಬರುತ್ತಿಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಹಾಗೂ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಸ್ಥಳ ಪರಿಶೀಲನೆ ನಡೆಸಿ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಬದಲಿ ವ್ಯವಸ್ಥೆ ಕಲ್ಪಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿ ರವಿಕುಮಾರ್, 2 ದಿನಗಳ ಹಿಂದೆ ಗ್ರಾಮಸ್ಥರು 2 ಕುಟುಂಬಗಳಿಗೆ ನೀರು ಸಿಕ್ಕಿಲ್ಲ ಎಂಬ ಉದ್ದೇಶದಿಂದ ಪ್ರತಿಭಟನೆ ನಡೆಸಿದ್ದರು. ಸುಮಾರು 30 ವರ್ಷದಿಂದ ನೀರುಗುಂಟೆ ಕೆಲಸ ನಿರ್ವಹಿಸುತ್ತಿರುವ ಯೋಗೀಶ್ ಎಂಬುವರು ಕೇವಲ ನಟ್ಟೆಕೆರೆ ಗ್ರಾಮ ಮಾತ್ರವಲ್ಲದೆ ಪಕ್ಕದ ಸೂರಾಪುರ ಗ್ರಾಮಕ್ಕೂ ಸಹ ನೀರನ್ನು ಬಿಡುವ ಮೂಲಕ ಉತ್ತಮ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. 2 ದಿನಗಳ ಹಿಂದೆ ಬಂದಂತಹ ಭಾರಿ ಮಳೆಯಿಂದ ಆಗಿ ಗೇಟ್ ವಾಲ್ ಸಂಪೂರ್ಣ ಮುಚ್ಚಿ ಹೋದ ಹಿನ್ನೆಲೆಯಲ್ಲಿ ನೀರು ಬಿಡಲು ಸಾಧ್ಯವಾಗಿರಲಿಲ್ಲ. ಅಲ್ಲದೆ ನೀರು ಬಿಡುವ ಮೋಟಾರ್ ಸುಟ್ಟು ಹೋಗಿತ್ತು. ಅದನ್ನು ಬದಲಿ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಪ್ರತಿ ಮನೆಗೆ ನೀರು ಬಿಡುವ ಉದ್ದೇಶದಿಂದ ಜೆಜೆಎಂ ಯೋಜನೆಯಲ್ಲಿ ಕೆಲಸ ಮಾಡುವಾಗ ಕೆಲ ಪೈಪ್ಗಳು ಕಟ್ಟಾಗಿದ್ದು ಅವುಗಳನ್ನು ಸರಿಪಡಿಸದ ಕಾರಣ ನೀರು ಬಂದಿರಲಿಲ್ಲ. ಇನ್ನು ಹಲವು ಮನೆಗಳು ಎತ್ತರದಲ್ಲಿ ಇರುವುದರಿಂದ ನೀರು ಮೇಲೆ ಬರಲು ತುಂಬಾ ಕಷ್ಟವಾಗುತ್ತಿತ್ತು. ಅದಕ್ಕೆ ಬದಲಿ ವ್ಯವಸ್ಥೆ ಮಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ಕೇವಲ ವೈಯಕ್ತಿಕ ದ್ವೇಷಗಳನ್ನು ಬಿಟ್ಟು ಯಾವುದೇ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮ ಬಳಿ ಹೇಳಿಕೊಳ್ಳುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಗ್ರಾಮಸ್ಥರಾದ ಮೂಗಪ್ಪ, ಮಲ್ಲಿಗಮ್ಮ ಮಾತನಾಡಿ, ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಕುಡಿಯುವ ನೀರಿಗೆ ಪರಿಹಾರ ನೀಡಿದ್ದಾರೆ. ಇದು ಒಂದು ದಿನಕ್ಕೆ ಮಾತ್ರ ಆಗದೆ ಶಾಶ್ವತವಾಗಿ ಆಗಬೇಕು. ನಮ್ಮ ಸಮಸ್ಯೆ ಅರಿತು ನಮಗೆ ತುರ್ತಾಗಿ ಸಮಸ್ಯೆ ಬಗೆಹರಿಸಿದ ಶಾಸಕರಿಗೆ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು. ಮತ್ತೆ ಇಲ್ಲಿ ನೀರು ಬಿಡುವುದರಿಂದ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲಿಸದೆ ಸಮಸ್ಯೆ ಆಗಿತ್ತು ಎಂದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು 19 ಗ್ರಾಮಗಳು ಬಂದಿರುವುದರಿಂದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. 2 ದಿನಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಯಾವುದೇ ನೀರಿನ ಸಮಸ್ಯೆ ಇರಲಿಲ್ಲ. ಕೆಲವರಿಗೆ ನೀರು ಸಿಕ್ಕಿಲ್ಲ ಎಂಬ ಉದ್ದೇಶದಿಂದ ಪ್ರತಿಭಟನೆ ಮಾಡಿದ್ದರು. ಅದರಂತೆ ನಾವು ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಬಂದು ಶಾಶ್ವತ ಪರಿಹಾರ ಮಾಡಿದ್ದೇವೆ ಎಂದರು. ನಾವು ಇಲ್ಲಿ ಉತ್ತಮ ಕೆಲಸ ಮಾಡಿದ ಉದ್ದೇಶದಿಂದ ನಮ್ಮ ಗ್ರಾಮ ಪಂಚಾಯಿತಿಗೆ 2 ಬಾರಿ ಮಹಾತ್ಮ ಗಾಂಧಿ ಪುರಸ್ಕಾರ ದೊರೆತಿದೆ. ನಾವು ಯಾವುದೇ ಗ್ರಾಮವನ್ನು ತಾತ್ಸಾರ ಮಾಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಮ್ಮಯ್ಯಮ್ಮ, ಕೃಷ್ಣಮೂರ್ತಿ, ವಿಜಯ್, ನಿತಿನ್, ಪರಮೇಶ್, ಪುಟ್ಟಸ್ವಾಮಿ, ಅರುಣ್, ಯಶೋಧ, ಕೃತಿ, ಭಾನು ಸೇರಿದಂತೆ ಇತರರು ಹಾಜರಿದ್ದರು. ವ್ಯವಸ್ಥೆ ಮಾಡ್ತಿದೀವಿ. ಅದಕ್ಕೋಸ್ಕರ ಈಗ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಾವು ಅಧ್ಯಕ್ಷರಾಗಿ ನಮ್ಮ ಸ್ಥಾನ ಏನು ಅದನ್ನ ಮಾಡೋದು ನಾನು ಕಲ್ತನಕ್ಕೆ ಕೂತಿಲ್ಲ. ನಮ್ದು ಸ್ಥಾನ ಏನು ಅಂತ ಹೇಳಿ ನಾವು ಕೂತಿದೀವಿ. ಅದ್ರ ಬಗ್ಗೆ ಇನ್ನು ಕೆಲವರು ನ್ಯೂಸ್ ಮಾಡ್ತಾ ಇರೋದು ಈಗ ಅವರ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ನಾವು ಬಗೆಹರಿಸಿದೀವಿ. ನಾವೀಗ ಏನೇ ಕೆಲಸ ಹೇಳಿದ್ರು ಅದು ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕೆಲಸನೂ ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದು ಬಿಟ್ಟು ನಮಗೆ ಅವ್ರಿಗೆ ಮಾಡ್ಕೊಡ್ಬಾರ್ದು ಬಿಡಬಾರ್ದು ಅನ್ನೋದೇನು ನಮ್ಮ ಹತ್ರ ಏನು ಯಾವುದು ವೈಯಕ್ತಿಕ ದ್ವೇಷ ಇಲ್ಲ. ಅದಕ್ಕೋಸ್ಕರ ಅವತ್ತು ನೀರಿನ ಸಮಸ್ಯೆ ಇದೆ, ಅದನ್ನ ಈಗ ಬಗೆಹರಿಸಿದೀವಿ. ಮತ್ತೆ ಅದ್ರ ಮುಂದೆ ಅದನ್ನು ಬಗೆಹರಿಸೋಕ್ಕೆ ನಾವು ರೆಡಿ ಇದ್ದೀವಿ.